ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ದಕ್ಷಿಣ ಭಾರತದ ಮುಕ್ತಿ ಸ್ಥಳಗಳಲ್ಲಿ ಒಂದಾಗಿರುವಂತಹ ತಿರುವಣ್ಣಾಮಲೈ ಅಥವಾ ಅರುಣಾಚಲಕ್ಕೆ ಹೋಗುವವರು ತುಂಬ ಕಡಿಮೆ ಜನ ಆಗಿದ್ದಾರೆ. ಅದರಲ್ಲೂ ಸ್ಮರಣಂ ಅರುಣಾಚಲಂ ಎಂದರೆ ಸುಮ್ಮನೆ ನೆನಪಿಸ್ಕೊಂಡ್ರೆ ಸಾಕು, ಮುಕ್ತಿ ಕೊಡುವಂತಹ ಈ ಕ್ಷೇತ್ರದ ಸಂಪೂರ್ಣ ಇತಿಹಾಸ, ಇಲ್ಲಿನ ಅಷ್ಟಲಿಂಗಗಳ ರಹಸ್ಯ ಮತ್ತು ಗಿರಿ ಪ್ರದಕ್ಷಿಣೆಯ ಮಹತ್ವವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ಗೈಸ್, ನಾವೀಗ ದರ್ಶನಕ್ಕೆ ಹೊರಗಡೆ ಹೋಗ್ತಾ ಇದೀವಿ. ಫುಲ್ ರಶ್. ಕೃಷ್ಣ ಜಗನ್ನಾಥ ಪ್ರೇಮಾನಂದಿ ಅಭಿ ಮಜಾ ಆएगा ಬಿಡು. ನಾವು ಕರೆಕ್ಟ್ ದರ್ಶನಕ್ಕೆ 6:30ಗೆ ಬಿಟ್ಟಿದ್ದು ರೂಮು. ಈಗ 11:30 ಆಗಿದೆ. ದರ್ಶನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 11:30 ಆಗಿದೆ, ರಾತ್ರಿ 11:30. ನಾವು ದರ್ಶನ ಮಾಡಲಿಕ್ಕೆ, ಮೇನ್ ಗುಡಿ ದರ್ಶನ ಮಾಡಲಿಕ್ಕೆ 6:30ಗೆ ಬಿಟ್ಟಿದ್ದು. ಈಗ 11:30 ಆಗಿದೆ. ಕಂಪ್ಲೀಟ್ ಫುಲ್ ದರ್ಶನ ಎಲ್ಲ ಮಾಡ್ಕೊಂಡು ಬರೋಷ್ಟೊತ್ತಿಗೆ 11:30 ಆಗಿದೆ. ಸೊ ಈಗ ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳಿ ಹೋಗ್ತಿದ್ದೀವಿ. ಅದಕ್ಕಿಂತ ಮುಂಚೆ ನಾವು ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ 12 ಗಂಟೆ ಹಾಗೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೀವೇನಾದರೂ ಬರ್ತೀವಿ ಅಂತಂದರೆ ಸಾಟರ್ಡೇ ಸ್ವಲ್ಪ ಲೇಟಾಗಿ ಆಗುತ್ತೆ ದರ್ಶನ ಎಲ್ಲ. ಸ್ಯಾಟರ್ಡೇ ಮತ್ತು ಸಂಡೇ, ಫ್ರೈಡೇ ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ. ತುಂಬ ಗಿರಿ ಪ್ರದಕ್ಷಿಣೆಗೆ ಹೋಗ್ತಿದ್ದೀವಿ ನೋಡಿ. ಏನಾದರೂ ಗಿರಿ ಪ್ರದಕ್ಷಿಣೆಗೆ ಬರಬೇಕಾದ್ರೆ ನೀವು ಒಂದು ದೀಪ ಕೊಡ್ತಾರೆ. ಆ ದೀಪನೆಲ್ಲ ಹಚ್ಬಿಟ್ಟು ನಿಮ್ದೇನಿದೆ, ನಿಮ್ದೇನಾದರೂ ಏನಾದರೂ ಹರಕೆ ಏನಾದರೂ ಕಟ್ಕೊಳ್ಳೋದಿದ್ರೆ ಅಥವಾ ನಿಮ್ಗೇನಾದರೂ ಆಗಬೇಕಿದ್ರೆ ಕೆಲಸ, ಅದನ್ನು ಅಲ್ಲಿ ಹೇಳ್ಬಿಟ್ಟು ಹಚ್ಬಿಟ್ಟು ಮುಂದೆ ಬಂದು 14 ಕಿಲೋಮೀಟರ್ಸ್ ನಡಿಬೇಕು. ಮುಂದೆ 14 ಕಿಲೋಮೀಟರ್ಸ್ ನಡ್ಕೊಂಡು ಅಂದರೆ ಬೆಟ್ಟ ಸುತ್ಕೊಂಡು ಬರ್ತೀವಿ.
ನಾನೀಗ ಎಲ್ಲ ದರ್ಶನವನ್ನೆಲ್ಲ ಮಾಡಿ ದೇವಸ್ಥಾನವನ್ನು ಕೂಡ ತೋರಿಸ್ದೆ. ಈಗ ನಾನು ಗಿರಿ ಪ್ರದಕ್ಷಿಣೆಗೆ ಹೋಗ್ತಿದ್ದೀನಿ. ಗಿರಿ ಪ್ರದಕ್ಷಿಣೆಗೆ ಯಾಕೆ ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ, ಎಷ್ಟು ಲಿಂಗಗಳಿವೆ ಅಂತ ಎಲ್ಲ ಹೇಳ್ತೀನಿ. ಈ ಬೆಟ್ಟದ ಸುತ್ತ 14 ಕಿಲೋಮೀಟರ್ ಸುತ್ಕೊಂಡು ಬರ್ತೀವಿ. ಆಗ ಆ 8 ದಿಕ್ಕುಗಳಲ್ಲಿ ಕೂಡ ಅಷ್ಟಲಿಂಗಗಳಂತ ಇರುತ್ತೆ. ಆ ಅಷ್ಟಲಿಂಗಗಳ ಹೆಸರು ಬಂದು ಮೊದಲನೇ ಲಿಂಗ ಬಂದು ಇಂದ್ರಲಿಂಗ. ನಾವು ಸುತ್ತಬೇಕಿದ್ರೆ ಫಸ್ಟ್ ದರ್ಶನ ಮಾಡೋದೇ ಇಂದ್ರಲಿಂಗ. ನಂತರ ಬರುವಂಥದ್ದು ಅಗ್ನಿಲಿಂಗ, ಯಮಲಿಂಗ, ನೈಋತ್ಯಲಿಂಗ, ವರುಣಲಿಂಗ, ವಾಯುವ್ಯ ಲಿಂಗ, ಕುಬೇರಲಿಂಗ, ಈಶಾನ್ಯ ಲಿಂಗ. ಇಷ್ಟು ಲಿಂಗಗಳನ್ನ ಸುತ್ತಕೊಂಡು ನಂತರ ಮತ್ತೆ ಮೇನ್ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಮತ್ತೆ ನಾವು ರಿಟರ್ನ್ ಹೋಗ್ತೀವಿ. ಇದು ಕಂಪ್ಲೀಟ್ ಆಗುತ್ತೆ ನಮ್ಮ ಗಿರಿ ಪ್ರದಕ್ಷಿಣೆ. ಅರುಣಾಚಲ ಗಿರಿ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಸ್ಲಿಪ್ಪರ್ಗಳನ್ನ ಯೂಸ್ ಮಾಡ್ದಿರ ನಡ್ಕೊಂಡು ಹೋಗ್ತೀವಿ. ಮತ್ತು ಮಿಡಲಲ್ಲಿ ನಿಮ್ಗೇನಾದರೂ ಕಾಲು ಮಸಾಜ್ ಮಾಡಬೇಕು ಅಂತಂದರೆ ಅಲ್ಲೂ ಕೂಡ ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ನೀವು 14 ಕಿಲೋಮೀಟರ್ ನಡಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಸ್ಲಿಪ್ಪರ್ ಇಲ್ದಿರ ನಡಿಬೇಕು. ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ತುಂಬಾ ರಾಜವಂಶಸ್ಥರು ಸಹಾಯ ಮಾಡಿದ್ದಾರೆ. ಈ ಎಲ್ಲ ಲಿಂಗಗಳನ್ನು ಯಾವುದೇ ಮನುಷ್ಯ ಮಾಡಿದಂಥದ್ದಲ್ಲ. ಇದು ತುಂಬ ಹಳೆಯ ಕಾಲದ್ದು ಮತ್ತು ಸಾವಿರಾರು ವರ್ಷಗಳ ಕಾಲ ಹಿಂದಿನದ್ದು ಅಂತಲೂ ಹೇಳ್ತಾರೆ. ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಹಲವು ರಾಜವಂಶಸ್ಥರು ತಮ್ಮ ಶ್ರಮವನ್ನು ಮೀರಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸುಳ್ಳಾಗೋದಿಲ್ಲ. ಇಲ್ಲಿನ ತಮಿಳುನಾಡಿನ ರಾಜವಂಶಸ್ಥರಾಗಿರುವಂತಹ ಚೋಳರು, ಪಾಂಡ್ಯರು ಮತ್ತು ಹೊಯ್ಸಳರು ಇಲ್ಲಿನ ದೇವಸ್ಥಾನವನ್ನು ಹೆಚ್ಚಾಗಿ ನಿರ್ಮಾಣ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಮತ್ತು ನಮ್ಮ ಕರ್ನಾಟಕದ ಅತ್ಯಂತ ಸುಪ್ರಸಿದ್ಧವಾಗಿರುವಂತಹ ವಿಜಯನಗರ ಸಾಮ್ರಾಜ್ಯದ ಅರಸರಾಗಿರುವಂತಹ ಕೃಷ್ಣದೇವರಾಯರು ಕೂಡ ಇಲ್ಲಿಗಿನ ಮಂಟಪ ಮತ್ತು ರಾಜಗೋಪುರವನ್ನು ನಿರ್ಮಾಣ ಮಾಡಲಿಕ್ಕೆ ಹೆಚ್ಚಿನ ಸಹಾಯವನ್ನು ಮಾಡಿದ್ದಾರೆ ಅಂತಲೂ ಹೇಳಿದ್ರು ಸುಳ್ಳಾಗೋದಿಲ್ಲ. ಇದಾಗಿತ್ತು ನಮ್ಮ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇದೇ ಥರ ವಿಡಿಯೋನ ಮುಂದೆ ತೊಗೊಂಡು ಬರೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.